ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ. ಹಿಂದೂ ಸಂಪ್ರದಾಯದಲ್ಲಿ ವಾಸ್ತು ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ. ಪ್ರತಿಯೊಂದು ಕೆಲಸ ಮಾಡಬೇಕಾದ್ರೂ ಕೂಡ ವಾಸ್ತುವನ್ನು ನೋಡ್ತಾರೆ. ವಿದ್ಯೆ ಇರ್ಬೋದು, ವೃದ್ಧಿ ಇರ್ಬೋದು, ಪ್ರತಿಯೊಂದರಲ್ಲೂ ಕೂಡ ವಾಸ್ತುವನ್ನು ನೋಡ್ತಾರೆ. ಈ ವಾಸ್ತು ಬಗ್ಗೆ ತಿಳಿಸ್ಕೊಳ್ಳಿಕ್ಕೆ ನಮ್ಮ ಜೊತೆ ಇದ್ದಾರೆ ಜ್ಯೋತಿಷ್ಯ ವಾಸ್ತು ಆಚಾರ್ಯರಾದಂತಹ ಗೌತಮ ನಾರಾಯಣ ರಾವ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈಶಾನ ಸರ್ವವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿರ್ಬ್ರಹ್ಮಣೋಧಿಪತಿರ್ಬ್ರಹ್ಮ ಶಿವೋ ಮೇ ಅಸ್ತು ಸದಾ ಶಿವೋಂ. ಗುರೂಜಿಯವರ, ಸಾಮಾನ್ಯವಾಗಿ ವಾಸ್ತು ಅಂದರೆ ಏನು? ನೀವು ಬಹಳ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ವಾಸ್ತು ಅಂದರೆ ಏನು ಅಂತ. ಸಾಮಾನ್ಯವಾಗಿ ನಾವು ಅನ್ಕೋತೀವಿ ವಾಸ್ತು ಅಂದರೆ ಬರೀ ಕಟ್ಟಡ, ಮನೆಗಿರುವಂಥ ಕೊಠಡಿಗಳು, ಆ ಥರ. ವಾಸ್ತು ಅಂತ ಹೇಳಿದ್ರೆ ನಾವು ಸುಲಭವಾಗಿ ಆರಾಮಾಗಿ ಇರುವಂಥ ಒಂದು ಜಾಗ ಮತ್ತು ಪರಿಸರ, ಅದರ ಒಂದು ಅಧ್ಯಯನ ಮತ್ತು ಅದನ್ನು ಹೇಗೆ ಪಡಿಸ್ಕೊಂಡು ಅಲ್ಲಿ ಹೇಗೆ ಇರಬಹುದು, ಪ್ರಕೃತಿ ಜೊತೆಗೆ ನಾವು ಹೇಗೆ ಚೆನ್ನಾಗಿರಬಹುದು, ಅದನ್ನು ಹೇಳ್ಕೊಡುವಂಥ ಶಾಸ್ತ್ರನೇ ವಾಸ್ತುಶಾಸ್ತ್ರ. ನಿಮಗೆ ಗೊತ್ತಿರ್ಬೋದು, ಸುಮಾರು 200-300 ವರ್ಷಗಳ ಹಿಂದೆ ಹಳ್ಳಿಗಳಲ್ಲಿ ಕಟ್ಟಿರುವಂಥ ಮನೆಗಳು ಎಂಥ ಹವಾಮಾನಕ್ಕೆ ಕೂಡ ಜಗ್ತಾ ಇರಲಿಲ್ಲ. ಮತ್ತು ಅಲ್ಲಿ ವಾಸಿಸಿರುವಂಥ ಮನೆಗಳು ಅಂದರೆ ಜನ ಮನಸ್ಥಿತಿ ಮತ್ತು ದೇಹಸ್ಥಿತಿ ಹೇಗಿರ್ತಿತ್ತು, ಇದೆಲ್ಲ ನಿದರ್ಶನ ನಮಗೆ. ಹಳ್ಳಿ ಕಡೆ ಹೋದಾಗ ತೊಟ್ಟಿ ಮನೆಗಳು ನೋಡ್ತೀವಿ. ತೊಟ್ಟಿ ಮನೆಗಳು ಅದನ್ನು ಕಟ್ಟಬೇಕಾದ್ರೆ ಆ ವಿನ್ಯಾಸಗಳು ಹೇಗೆ ಬಂತು ಅಂಥೇಳಿ ಎಲ್ಲ ಅನುಭವದಿಂದ ಬಂತು. ಹಾಗಾಗಿ ಈಗ ಏನಾಗಿದೆ, ಕಾಲಕ್ರಮೇಣ ಸ್ವಲ್ಪ ಜಾಗದ ಅಭಾವ ಇರೋದ್ರಿಂದ ನಗರಗಳಲ್ಲಿ ಬಹು ಅಂತಸ್ತಿನ ಕಟ್ಟಡಗಳು, ಫ್ಲ್ಯಾಟ್ ಅಂತ ಏನು ಹೇಳ್ತೀವಿ, ಹಾಗೆಲ್ಲ ಕಟ್ಕೊಂಡಾಗ ಈ ಪ್ರಕೃತಿಯಲ್ಲಿರುವಂಥ ಪಂಚಭೂತಗಳು ಸ್ವಲ್ಪ ವ್ಯತ್ಯಾಸ ಆಗಿದೆ. ಹಾಗಾಗಿ ತುಂಬ ಜನಕ್ಕೆ ಈಗ ವಾಸ್ತು ಬಗ್ಗೆ ತುಂಬ ಜಿಜ್ಞಾಸೆ ಆಗಿದೆ. ಹಿಂದಿನ ಕಾಲಕ್ಕೆ ಅದು ಯಾರು ಕೇಳ್ತಾನೂ ಇರಲಿಲ್ಲ. ಹಾಗೆ ಈಗಿನ ಕಾಲಕ್ಕೆ ಅಂದರೆ ದೇಶಕ್ಕೆ ಕಾಲಕ್ಕೆ ಸರಿ ಹೋಗುವಂಥ ವಾಸ್ತು ನಮಗೆ ಬೇಕಾಗಿರೋದು. ಈಗ ನಾವು ನೋಡ್ತಿದ್ದೀವಿ, ಸಾವಿರಾರು ವರ್ಷಗಳಿಂದ ಇರುವಂಥ ದೇವಸ್ಥಾನಗಳು, ಅದು ಕೂಡ ವಾಸ್ತು ಪ್ರಕಾರವಾಗಿ ಕಟ್ಟಿರುವಂಥದ್ದು. ಅಲ್ಲಿ ಆ ಚೈತನ್ಯ, ಬ್ರಹ್ಮ ಚೈತನ್ಯ ಏನಿದೆ, ಆ ಪಂಚಭೂತಗಳ ಒಂದು ಸ್ಪಂದನ ಏನಿದೆ, ಎಲ್ಲ ಭಾಳ ಚೆನ್ನಾಗಿ ಆಗ್ತಿರುತ್ತೆ. ಅದಕ್ಕೆ ಆ ದೇವಸ್ಥಾನಗಳಿಗೆ ಹೋದಾಗ, ಹಳೆಯ ದೇವಸ್ಥಾನಗಳಿಗೆ, ಪೂಜೆ ಆಗುತ್ತಿರುವಂಥ ದೇವಸ್ಥಾನಗಳಿಗೆ ಹೋದಾಗ ನಮಗೆ ಒಂದು ಎನರ್ಜಿ ಸಿಗುತ್ತೆ, ಉಲ್ಲಾಸ ಸಿಗುತ್ತೆ. ಹೋಗಿ ಬಂದಾಗ ಅಲ್ಲಿ ಆಗುವಂಥ ಅನುಭವಗಳು ಬೇರೆ. ಯಾಕೆಂದರೆ ಆ ದೇವಸ್ಥಾನಗಳಲ್ಲಿ ಆ ಶಕ್ತಿ ಅಂತರ್ಗತವಾಗಿರುತ್ತೆ. ಹೀಗೆ ವಾಸ್ತು ನಾವು ವಸತ್ತಂತ ಹೇಳಿ, ವಾಸ್ತು ಅಂದರೆ ವಸತ್ತಂತ, ವಸತಿ, ಎಲ್ಲಿ ನಾವು ವಾಸ ಮಾಡ್ತೀವೋ ಆ ಜಾಗ ಸರಿ ಮಾಡ್ಕೊಳ್ಳೋದೇ ವಾಸ್ತು. ಗುರುಜಿಯವರೇ, ವಾಸ್ತು ಅಂದರೆ ಏನು ಅಂತ ಹೇಳಿದ್ರೆ, ಇದೀಗ ವಾಸ್ತುಶಾಸ್ತ್ರ ಅಂತ ಹೇಳ್ತಾರೆ, ಹಾಗಂದ್ರೆ ಏನು? ನೀವು ಕೇಳಿದ್ದು ಒಳ್ಳೆಯದಾಯಿತು. ಶಾಸ್ತ್ರ ಅಂತ ಹೇಳಿದ್ರೆ ಅಧ್ಯಯನ ಅಂತ. ಯಾವುದೇ ಒಂದು ವಿಷಯವನ್ನು ಅಧ್ಯಯನ ಮಾಡಿ ನಿರ್ದಿಷ್ಟವಾದಂಥ ನಿಯಮಗಳನ್ನು ಏನು ಕೊಡ್ತಾರೆ, ಅದಕ್ಕೆ ಶಾಸ್ತ್ರ ಅಂತ ಹೇಳ್ತಾರೆ. ಆ ಶಾಸ್ತ್ರ ಹೇಳಿದ ಮಾತ್ರ ಶಾಸ್ತ್ರ ಅಂತಲ್ಲ, ನಿರಂತರ ಅಧ್ಯಯನ ಮಾಡೋದು ಶಾಸ್ತ್ರನೇ. ಹಾಗಾಗಿ ನಮ್ಮಲ್ಲಿ ಏನಾಗಿದೆ, ಸನಾತನ ಧರ್ಮದಲ್ಲಿ ಎಲ್ಲೂ ಕೂಡ ವೇದಾಭ್ಯಾಸ ಅಂತ ಹೇಳ್ತೀವಿ, ಹೀಗೆ ಶಾಸ್ತ್ರಾಭ್ಯಾಸ ಕೂಡ ಅಂತ ಹೇಳ್ತೀವಿ. ಅಭ್ಯಾಸ ಮಾಡ್ತಿರಬೇಕು. ಅಭ್ಯಾಸ ಮಾಡಿದಾಗ ಹಿಂದೆ ಏನು ಋಷಿಮುನಿಗಳು ಹೇಳಿರ್ತಾರೆ, ಆ ಸೂತ್ರಗಳನ್ನು ಈಗ ಬಳಕೆ ಮಾಡಿಕೊಂಡು ನಮ್ಮ ಅನುಕೂಲಕ್ಕೆ ಸರಿ ಮಾಡ್ಕೋಬೇಕು. ಅಂದರೆ ವೇದಗಳಲ್ಲಿ ಯಾವ ಸೂತ್ರಗಳಿದೆಯೋ, ಯಾವ ಮಂತ್ರಗಳಿದೆಯೋ, ಎಷ್ಟು ಪುರಾತನನೋ ಅಷ್ಟೇ ನೂತನ. ಅದನ್ನು ಈಗ ಪ್ರಯೋಗ ಮಾಡಿದಾಗ ಅದಕ್ಕೆ ಉತ್ತರ ಸಿಗುತ್ತೆ. ವಾಸ್ತುವಿನಲ್ಲಿ ಬರೋದು ಮುಖ್ಯವಾಗಿ ಬಲ. ಯಾವುದರ ಬಲ? ಪಂಚಭೂತಗಳ ಬಲ. ಅದರಲ್ಲಿ ಮುಖ್ಯವಾಗಿ ಬರೋದು ಭೂಮಿ ಬಲ. ಯಾಕೆಂದರೆ ನಾವು ಇರುವಂಥದ್ದು ಭೂಮಿ ಮೇಲೆ. ಭೂಮಿಯ ಯಾವ ಜಾಗದಲ್ಲಿ ನಾವು ಇರ್ತೀವೋ ಆ ಪ್ರದೇಶ ಅದು ಸ್ಥಿರವಾಗಿರಬೇಕು, ಶುದ್ಧವಾಗಿರಬೇಕು, ಯಾವುದೇ ದೋಷದಿಂದ ಇರಬಾರದು. ಉದಾಹರಣೆಗೆ
ಈಗ ಯಾವುದೋ ಒಂದು ಮನೆ ಇದೆ, ಹಿಂದ್ಗಡೆ ಒಂದು ನಾಲೆ ಹರಿತಾ ಇದೆ. ಅವಾಗೇನಾಯಿತು, ಆ ಭೂಪ್ರದೇಶ ಚೆನ್ನಾಗೇ ಇದೆ, ಆದರೆ ಅಲ್ಲಿ ಕಲ್ಮಶವಾದಂಥ ಗಾಳಿ ಬರುತ್ತೆ, ಜೊತೆಗೆ ಬೇರೆ ಕ್ರಿಮಿಕೀಟಗಳು ಇವೆಲ್ಲ ಬರುತ್ತೆ. ಹೀಗೆ ಭೂಮಿಯ ಒಂದು ಪ್ರದೇಶ ಜೊತೆಗೆ ಅಲ್ಲಿ ಇರುವಂಥ ಸುತ್ತಮುತ್ತ ಇರುವಂಥ ಒಂದು ವಾತಾವರಣ ಬಹಳ ಮುಖ್ಯವಾಗಿರುತ್ತೆ. ಜೊತೆಗೆ ಭೂಮಿ ಬಿಟ್ಟು ಬೇರೆ ಪಂಚಭೂತಗಳಾದಂಥ ಅಗ್ನಿ, ವಾಯು, ಜಲ ಮತ್ತು ಆಕಾಶ, ಹೀಗೆ ಅಗ್ನಿ, ಪೃಥ್ವಿ, ವಾಯು, ಜಲ, ಆಕಾಶ 5 ಭೂತಗಳನ್ನು ಸರಿಯಾದ ಪ್ರಮಾಣದಲ್ಲಿ ಹೊಂದಿಸ್ಕೊಂಡು ನಾವು ಒಂದು ಮನೆಯನ್ನು ಅಥವಾ ನಾವೇ ಹೇಗಿರಬೇಕು, ಹೇಗೆ ಕೂತ್ಕೋಬೇಕು, ಹೇಗೆ ಓದಬೇಕು, ಯಾವ ಥರ ನಾವು ಅಡುಗೆಯನ್ನು ಮಾಡಬೇಕು, ಯಾವ ಥರ ಆಹಾರ ಸೇವನೆಯನ್ನು ಮಾಡ್ಕೋಬೇಕು, ಯಾವ ದಿಕ್ಕಿನಲ್ಲಿ ಮಲ್ಕೊಂಡ್ರೆ ಒಳ್ಳೆಯದು, ಇದೆಲ್ಲ ಕೆಲವು ರೂಲ್ಸು ರೆಗ್ಯುಲೇಷನ್ಸ್ ಕೊಟ್ಟಿದ್ದಾರೆ. ಅದರ ಪ್ರಕಾರ ನಾವು ಹೊಂದಿಸ್ಕೊಂಡಾಗ ಅದು ಪ್ರಕೃತಿ ಆಗುತ್ತೆ. ಅದು ವಿರೋಧನೂ ಮಾಡ್ಬೋದು, ಮಾಡಿದಾಗ ಅಲ್ಲಿ ವಿಕೃತಿಯನ್ನು ನಾವು ನೋಡ್ಬೋದು. ಹಾಗಾಗಿ ಆರೋಗ್ಯ ಸಮಸ್ಯೆಗಳು, ಸ್ವಲ್ಪ ಮಾನಸಿಕವಾಗಿ ಉದ್ವೇಗ ಆಗೋದು, ಇದೆಲ್ಲ ನಾವು ನೋಡ್ತೀವಿ. ಪ್ರಕೃತಿ ಜೊತೆಗೆ ಈಗ ಗಾಳಿ ಬರ್ತಿದ್ದಾಗ ನಮ್ಮ ಈ ನಾವೇ ಏನಿದೆ, ಹಡಗು ಅಥವಾ ದೋಣಿ, ಅದು ಸಾಮಾನ್ಯವಾಗಿ ಗಾಳೀಲಿ ಯಾವ ದಿಕ್ಕಲ್ಲಿ ಬರ್ತಿದೆಯೋ ಅದರಲ್ಲಿ ಆ ದಿಕ್ಕಿನಲ್ಲಿ ಹರಿಯೋದು ತುಂಬ ಸಹಜವಾಗಿರುತ್ತೆ. ವಿರುದ್ಧ ದಿಕ್ಕಿನಲ್ಲಿ ಹೋಗಬೇಕು ಅಂದರೆ ಕಷ್ಟ. ಈಗ ನದಿ ಹರಿತಾ ಇದೆ, ನದಿಲಿ ಇದು ತೇಲುತ್ತೆ, ಹಡಗಾಗಲಿ ದೋಣಿಯಾಗಲಿ ತೇಲುತ್ತೆ. ಅದು ವಿರುದ್ಧ ದಿಕ್ಕಿನಲ್ಲಿ ಹೋಗಬೇಕಾದ್ರೆ ಕಷ್ಟ ಆಗುತ್ತೆ. ಈ ಥರ ಕಷ್ಟ ಮಾಡಿದಾಗ ಅಲ್ಲೇನಾಗುತ್ತೆ, ಫ್ರಿಕ್ಷನ್ ಶುರು ಆಗುತ್ತೆ, ಘರ್ಷಣೆ ಶುರು ಆಗುತ್ತೆ. ಘರ್ಷಣೆ ಆದಾಗ ಏನಾಗುತ್ತೆ, ಅಲ್ಲಿ ಬೇರೆ ಬೇರೆ ಥರದ ತೊಂದರೆಗಳು ಪ್ರಾರಂಭ ಆಗಬಹುದು. ಆರೋಗ್ಯವಾಗಿ ಅಂದರೆ ಎಲ್ಲ ಥರ ಆರೋಗ್ಯ, ಮಾನಸಿಕವಾಗಿ ಮತ್ತು ದೈಹಿಕವಾಗಿ, ಬೇರೆ ಸಂಬಂಧಗಳಲ್ಲಿ ಈ ಥರ. ಯಾವಾಗ ಈ ಪ್ರಕೃತಿ ಜೊತೆಗೆ ಈ ಪಂಚಭೂತಗಳ ಜೊತೆಗೆ ನಾವು ಹೊಂದಿಸ್ಕೊಂಡು ಹೋಗೋದೇ ವಾಸ್ತುಶಾಸ್ತ್ರ. ಅದನ್ನು ಅಧ್ಯಯನ ನಡೀತಾ ಇದೆ, ಇನ್ನೂ ತುಂಬ ನಡೀತಾನೇ ಇದೆ. ಅದು ಕೆಲವು ಸೂತ್ರಗಳಿಗೆ ಕೊಟ್ಟಿದ್ದಾರೆ. ಮುಖ್ಯವಾಗಿ 2 ಮತಗಳಿದೆ. ಒಂದು ಮಾಯ ಮತ, ಮಾಯನ್ ಸಿವಿಲೈಸೇಷನ್ ಅಂತಲೇ ಹೇಳ್ತೀವಿ. ಅದು ರಾಕ್ಷಸರ ಆರ್ಕಿಟೆಕ್ಟ್ ಅಂತ ಹೇಳ್ತೀವಿ. ರಾಕ್ಷಸರ ಸ್ಥಪತಿ ಗುರು, ವಾಸ್ತುಶಾಸ್ತ್ರಕ್ಕೆ ರಾಕ್ಷಸ ಗುರು ಮಾಯಾಸುರ. ಹಾಗಾಗಿ ಈ ಮಾಯಾನ್ ಸಿವಿಲೈಸೇಷನ್ ಏನಿದೆ ಈಗಿನ ಅಮೇರಿಕಾ ದೇಶದಲ್ಲಿದೆ, ಮೆಕ್ಸಿಕೋ ಅಂತಲೇ ಹೇಳ್ತೀವಲ್ಲ, ಅಲ್ಲಿ ಬರುತ್ತೆ. ಅದು ಪಾತಾಳಕ್ಕೆ, ನಮ್ಮ ಭಾರತ ದೇಶದಿಂದ ಹಿಂಭಾಗ ಬರುತ್ತೆ, ಅಂದರೆ ಭೂಮಿಯ ಹಿಂಭಾಗ ಬರುತ್ತೆ. ಅದು ಪಾತಾಳ ನಮಗೆ. ಅದು ಮಾಯನ್ ಸಿವಿಲೈಸೇಷನ್. ಇನ್ನೊಂದು ವಿಶ್ವಕರ್ಮ, ನಿಮಗೆಲ್ಲ ಗೊತ್ತಿರೋದು ವಿಶ್ವಕರ್ಮ ಪಾಂಡವರಿಗೆ ಇಂದ್ರಪ್ರಸ್ಥವನ್ನು ಹೇಗೆ ಕಟ್ಟಿದರು ಅಂತೆಲ್ಲ ನಾವು ಕೇಳಿದ್ದೀವಿ ಅಲ್ವಾ ಮಹಾಕಾವ್ಯಗಳಲ್ಲಿ. ಅದೇ ಥರ ವಿಶ್ವಕರ್ಮನ ಒಂದು ಅಧ್ಯಯನ ಇದೆ. ಆದರೆ ಹೆಚ್ಚು ಈಗ ಆಗಿನ ಕಾಲಕ್ಕೆ ಇರುವಂಥ ಕಟ್ಟಡಗಳಾಗಲಿ ಆ ಆಯಗಳಾಗಲಿ ಅದನ್ನು ಉಪಯೋಗಿಸುವಂಥ ಕ್ರಮ ಇವಾಗಿಲ್ಲ. ಯಾಕೆಂದರೆ ಈಗ ಇರೋದು ನಮಗೆ ಈಗ ಮಾಡ್ರನ್ ಲಿವಿಂಗು ಅಂತ ಹೇಳಿದ್ರೆ ಈ ಗೃಹಸ್ಥೋಮಗಳಿರೋದ್ರಿಂದ ಈಗ ಮನೆ ಕಟ್ಟೋದೇ ಕಷ್ಟ ಆಗಿಬಿಟ್ಟೆ ಈ ಬೆಂಗಳೂರಿನಂಥ ನಗರ ಪ್ರದೇಶದಲ್ಲಿ. ಹಾಗಾಗಿ ಈ ಫ್ಲ್ಯಾಟ್ ಅಂತ ಬಂದಾಗ ಅಲ್ಲೂ ಹೇಗೆ ವಾಸ್ತುವನ್ನು ಸರಿ ಮಾಡ್ಕೋಬೋದು, ಮತ್ತು ಯಾವ ಥರ ಮನೆಗಳನ್ನು ಕಟ್ಟಿದಾಗ ಅಥವಾ ಕಚೇರಿಗಳನ್ನು, ಆಸ್ಪತ್ರೆ ಈ ಥರ ಕಟ್ಟಿದಾಗ ಯಾವ ಥರ ಒಂದು ನ್ಯಾಚುರಲ್ ಆಗಿ ಅಂದರೆ ಪ್ರಾಕೃತಿಕವಾಗಿ ಯಾವ ಥರ ಒಂದು ಬಲ ಸಿಗುತ್ತೆ, ಅದರ ಬಗ್ಗೆ ತಿಳ್ಕೊಳ್ಳೋದು ಬಹಳ ಮುಖ್ಯ. ಓಕೆ ಗುರೂಜಿ ಅವರೇ, ವಾಸ್ತುವಲ್ಲಿ ಎಷ್ಟು ಪ್ರಕಾರಗಳಿದೆ? ಪ್ರಕಾರಗಳು ಅಂತ ಹೇಳಿದಾಗ ಹೆಚ್ಚಾಗೇನಿಲ್ಲ. ಪಂಚಭೂತಗಳ ಸರಿಯಾದಂಥ ಒಂದು ಉಪಯೋಗನೇ ವಾಸ್ತುಶಾಸ್ತ್ರ. ಅದರಲ್ಲಿ ನಾನು ಮೊದಲೇ ಹೇಳಿದಾಗೆ 2 ಮತಗಳಿದೆ ಅಷ್ಟೇ. ಅದು ಕೂಡ ಅದರಲ್ಲಿ ತುಂಬ ವ್ಯತ್ಯಾಸಗಳೇನಿಲ್ಲ. ಸೂತ್ರಗಳು ನಾನು ಹೇಳಿದಾಗೆ ಆ ಸೂತ್ರಗಳ ಪ್ರಕಾರ, ಆಯಗಳ ಪ್ರಕಾರ ಕಟ್ಟೋದು ಕಮ್ಮಿಯಾಗಿದೆ. ಈಗ ಮುಖ್ಯವಾಗಿ ಪ್ರಚಲಿತವಾಗಿರೋದು ಈ ಪಂಚಭೂತಗಳ ಆಧಾರದ ಮೇಲೆ ನಾವು ವಾಸಿಸುವ ಸ್ಥಳವನ್ನು ನಾವು ನಿರ್ದಿಷ್ಟವಾಗಿ ಪ್ಲ್ಯಾನ್ ಮಾಡ್ಕೊಳ್ಳೋದು. ಅಂದರೆ ಒಂದು ಯೋಜನೆಯನ್ನು ಮಾಡಿಕೊಂಡು ಅದರ ಪ್ರಕಾರ ಕಟ್ಟೋದು. ಅಂದರೆ ಭೂಮಿ ಬಲ, ಅಂದರೆ ಒಂದೊಂದು ದಿಕ್ಕಿಗೆ ನಾವು ಯಾವ ಭೂಭಾಗದಲ್ಲಿ ಇರ್ತೀವೋ ಅದು ಮಧ್ಯಭಾಗಕ್ಕೆ ಬಂದಾಗ ಅದಕ್ಕೆ ಬ್ರಹ್ಮಸ್ಥಾನ ಅಂತ ಹೇಳ್ತೀವಿ. ಬ್ರಹ್ಮ ಅಂತ ಹೇಳಿದ್ರೆ ಉತ್ಪತ್ತಿಯಾಗುವಂಥ ಒಂದು ಸ್ಥಾನ. ಬ್ರಹ್ಮ ಎಲ್ಲ ಸೃಷ್ಟಿಯನ್ನು
ಸೃಷ್ಟಿ ಮಾಡಿದಂಥವನು. ಹಾಗೆ ಬ್ರಹ್ಮಸ್ಥಾನ ಅಂತ ಹೇಳಿದಾಗ ಈ ಒಂದು ಚೌಕ ತಗೊಂಡಾಗ ಮಧ್ಯಭಾಗ ಡಯಾಗನಲ್ ಲೈನ್ಸ್ ಹೇಳಿದಾಗ ಏನು ಸಿಗುತ್ತಲ್ಲ ಮಧ್ಯ, ಅದಕ್ಕೆ ಬ್ರಹ್ಮಸ್ಥಾನ ಅಂತ ಹೇಳ್ತೀವಿ. ಬ್ರಹ್ಮಸ್ಥಾನದಲ್ಲಿ ನಿಂತ್ಕೊಂಡು ಯಾವ್ಯಾವ ದಿಕ್ಕು ಕಾಣಿಸುತ್ತೋ ನಿಮಗೆ ಆ ದಿಕ್ಕಿಗೆ ತತ್ವಗಳು ಇದೆ. ಮುಖ್ಯವಾಗಿ ಈ ಸಬ್ ಡೈರೆಕ್ಷನ್ಸ್ ಅಂದರೆ ನಾರ್ತ್ ಈಸ್ಟು, ನಾರ್ತ್ ವೆಸ್ಟು, ಸೌತ್ ಈಸ್ಟು, ಸೌತ್ ವೆಸ್ಟು ಅಂದರೆ ಈಶಾನ್ಯ, ವಾಯುವ್ಯ, ಆಗ್ನೇಯ ಮತ್ತು ನೈಋತ್ಯ. ಹೀಗೆ 4 ಈ ಸಬ್ ಡೈರೆಕ್ಷನ್ಸ್ ಇದೆ, ಬಹಳ ಮುಖ್ಯವಾದದ್ದು. ಆದರೆ ಮೇನ್ ಡೈರೆಕ್ಷನ್ಸು ಮುಖ್ಯ ಅಲ್ವಾ? ಅದು ಮುಖ್ಯನೇ. ಅದಕ್ಕಿಂತ ಬಹಳ ಮುಖ್ಯವಾಗಿದ್ದು ಈ ಕಾರ್ನರ್ ನಾವೇನು ಹೇಳಿ ಈಶಾನ್ಯ ಅಂತ ಹೇಳ್ತೀವಲ್ಲ, ಈಶಾನ್ಯದಲ್ಲಿ ಜಲತತ್ವ ಇರುತ್ತೆ, ಆಗ್ನೇಯದಲ್ಲಿ ಅಗ್ನಿತತ್ವ ಇರುತ್ತೆ, ನೈಋತ್ಯದಲ್ಲಿ ಭೂತತ್ವ ಇರುತ್ತೆ, ವಾಯುವ್ಯದಲ್ಲಿ ವಾಯುತತ್ವ ಇರುತ್ತೆ. ಈ ಎಲ್ಲ ತತ್ವಗಳ ಒಂದು ಸಂಚಲನ ಆಗಬೇಕು. ಯಾವುದೇ ಒಂದು ತತ್ವ ಕಟ್ಟಾಗಬಾರ್ದು ಅಥವಾ ಅಲ್ಲಿ ಬರೆದಿರೋ ಹಾಗೆ ಬ್ಲಾಕ್ ಆಗಬಾರ್ದು. ಆವಾಗೇನಾಗುತ್ತೆ, ಆ ತತ್ವ ಉಪಯೋಗಕ್ಕೆ ಬರೋದಿಲ್ಲ. ಯಾರಲ್ಲಿ ಇರ್ತಾರಲ್ಲ, ಗಾಳಿನೂ ಬೇಕು, ಅಗ್ನಿನೂ ಬೇಕು, ನೀರೂ ಬೇಕು, ಭೂಮಿಯಲ್ಲಿರುವಂಥ ಸ್ಥಿರತೆ ಕೂಡ ಬೇಕು. ಹೀಗೆ ಎಲ್ಲ ತತ್ವಗಳ ಆಧಾರದ ಮೇಲೆ ಅಂದರೆ ಬ್ಯಾಲೆನ್ಸ್ ಆಗಬೇಕು. ಆಕಾಶ ಅಂತೂ ಎಲ್ಲ ಕಡೆ ಇದ್ದೇ ಇದೆ. ನಾನು ಹೇಳಿದ್ನಲ್ಲ ಬ್ರಹ್ಮಸ್ಥಾನ, ಆ ಬ್ರಹ್ಮಸ್ಥಾನ ಆಕಾಶ, ಆ ಆಕಾಶ ಇದ್ದೇ ಇದೆ. ಆ ಆಕಾಶವನ್ನು ಮಧ್ಯಭಾಗದಲ್ಲಿ ಇಟ್ಕೊಂಡು ಈ 4 ತತ್ವಗಳನ್ನು ಸೇರಿಸಿಕೊಂಡು ಆ ಪ್ರದೇಶಕ್ಕೆ ನಾವು ಕೊಠಡಿಗಳೋ, ಅಡುಗೆ ಮನೆಯೋ ಅಥವಾ ಹಾಲು, ಮೆಟ್ಲು ಈ ಥರದ್ದೆಲ್ಲ ಪ್ಲ್ಯಾನ್ ಮಾಡ್ಕೋಬೇಕು. ಈಗ ಅಡುಗೆ ಮಾಡುವಂಥ ಸ್ಥಳ ಎಲ್ಲರೂ ಬಹಳ ಮುಖ್ಯವಾದಂಥ ಸ್ಥಳ. ಮನೆಗೆ ಒಲೆ ಭಾಳ ಮುಖ್ಯ. ಆಗ್ನೇಯದಲ್ಲಿ ಇರಬೇಕು ಅಂತ ಹೇಳ್ತಾರೆ. ಆಗ್ನೇಯದಲ್ಲಿ ಭಾಳ ಇರಬೇಕು. ಆದರೆ ಆಗ್ನೇಯ ಬಿಟ್ಟು ಕೂಡ ಬೇರೆ ಕಡೆ ಇರಬಹುದು. ಯಾಕೆ? ಅಲ್ಲಿ ವಾಯುವ್ಯದಲ್ಲಿ ಕೂಡ ಇರಬಹುದು. ಎಲ್ಲಿ ಗಾಳಿ ಚೆನ್ನಾಗಿ ಆಡುತ್ತೋ ಅಲ್ಲಿ ಕೂಡ ಒಲೆ ಇರ್ಬೋದು. ಒಲೆ ಯಾಕೆ ಅಂತ ಹೇಳಿದ್ರೆ ಬರೀ ಅಗ್ನಿ ಅಂತ ಹೇಳಿದ್ರೆ ಅಗ್ನಿ ಮಾತ್ರ ಇರೋದಿಲ್ಲ, ಅಲ್ಲಿ ಆಹಾರ ಕೂಡ ಇರುತ್ತೆ. ಯಾಕೆ ವಾಯುವ್ಯದಲ್ಲಿ ಇರ್ಬೋದು ಅಂತ ಹೇಳಿದ್ರೆ, ವಾಯುವ್ಯದ ಅಧಿಪತಿ ಚಂದ್ರ. ಚಂದ್ರ ಏನು ಮಾಡ್ತಾನೆ? ಮಾತೃಸ್ವರೂಪ ಮತ್ತು ಆಹಾರಕ್ಕೆ ಕಾರಕ. ಹಾಗಾಗಿ ಈ ಗ್ರಹಗಳು ಬಹಳ ಮುಖ್ಯವಾದ ಪಾತ್ರಗಳನ್ನು ವಹಿಸ್ಕೊಳ್ತವೆ. ನವಗ್ರಹಗಳು ಈ ದಿಕ್ಕುಗಳಿಗೆ ಹೊಂದ್ಕೊಂಡಿದೆ. ಹಾಗೆ ಅಷ್ಟದಿಕ್ಪಾಲಕರು ಇದನ್ನು ಹೊಂದ್ಕೊಂಡು ವಾಸ್ತುವನ್ನು ನಾವು ಯೋಜನೆ ಪ್ಲ್ಯಾನ್ ಮಾಡಿದಾಗ ಅಥವಾ ಅದರ ಪ್ರಕಾರ ನಾವು ಏನೇನು ಇಟ್ಕೊಂಡಿದ್ದೀವೋ ಮನೆಯಲ್ಲಿ ಅದನ್ನು ಈಗ ಉಪಕರಣಗಳು ಕೂಡ ನಾವು ಇಟ್ಕೋಬೋದು. ಟಿ ವಿ ಆಗ್ಬೋದು, ಕೂತ್ಕೊಳ್ಳುವಂಥ ಜಾಗ ಆಗ್ಬೋದು, ಓದೋಕ್ಕೆ ಕೂತ್ಕೊಳ್ಳುವಂಥ ಒಂದು ಸ್ಥಳ ಆಗ್ಬೋದು. ಇದನ್ನು ಇಟ್ಕೊಂಡಾಗ ಅದರ ಪ್ರಯೋಜನ ಪಡ್ಕೋಬೋದು. ಹೀಗೆ ಪ್ರತಿಯೊಂದು ದಿಕ್ಕಿಗೂ ಕೂಡ ಬಲ ಇರುತ್ತೆ. ಆ ಬಲವನ್ನು ನಾವು ಉಪಯೋಗಿಸ್ಬೇಕು. ಅಂದರೆ ನೋಡಿ, ಪೂರ್ವಕ್ಕೆ ನಾವು ಏನೇ ಶುಭ ಕಾರ್ಯ ಮಾಡಬೇಕಂದ್ರೆ ಸಾಮಾನ್ಯವಾಗಿ ದೊಡ್ಡವ್ರು ಹೇಳ್ತಾರಲ್ವ, ಪೂರ್ವಕ್ಕೆ ನಿಂತ್ಕೊಂಡು ಮಾಡಿ. ಯಾಕೆಂದರೆ ಪೂರ್ವದಲ್ಲಿ ಸೂರ್ಯನ ಶಕ್ತಿ ಇರುತ್ತೆ. ಸೂರ್ಯ ಪ್ರತ್ಯಕ್ಷ ದೈವ, ಎಲ್ಲರಿಗೂ ಕಾಣುವಂಥ ಪ್ರತ್ಯಕ್ಷ ದೈವ. ಸೂರ್ಯನ ಪೂರ್ವಕ್ಕೆ ನಿಂತ್ಕೊಂಡು ಮಾಡಿದಾಗ, ಪೂರ್ವವಿಮುಖವಾಗಿ ಏನಾದರೂ ಕೆಲಸ ಮಾಡಿದಾಗ ಎಲ್ಲ ಶುಭ ಫಲಗಳು ಸಿಗುತ್ತೆ. ಪಶ್ಚಿಮಕ್ಕೆ ಏನಾಗುತ್ತೆ? ಪಶ್ಚಿಮದಲ್ಲಿ ಶನಿ ಇರ್ತಾನೆ. ಹೀಗೆ ಯಾವುದೋ ನಿಧಾನ ಮಾಡುವಂಥ ಕೆಲಸ ಅಂದರೆ ಟಿ ವಿಯನ್ನು ನೋಡಬೇಕಾದ್ರೆ ಕೂತ್ಕೊಂಡು ಪಶ್ಚಿಮಕ್ಕೆ ನೋಡೋದು ಒಳ್ಳೆಯದು. ಓದಕ್ಕೆ ಕೂತ್ಕೋಬೇಕಾದ್ರೆ ಪೂರ್ವಕ್ಕೆ ನೋಡೋದು ಒಳ್ಳೆಯದು. ಯಾವುದಕ್ಕೂ ಕೂಡ ಕೆಟ್ಟದ್ದು ಒಳ್ಳೆಯದು ಅಂತಲ್ಲ. ನಮಗೆ ಉಪಯೋಗ ಮಾಡ್ಕೊಳ್ಳೋಕ್ಕೆ ಈ ದಿಕ್ಕುಗಳಿರೋದು. ಆ ದಿಕ್ಕುಗಳನ್ನು ಅರ್ಥ ಮಾಡಿಕೊಂಡು ಅದರ ಪ್ರಕಾರವಾಗಿ ನಾವು ಅದನ್ನು ಉಪಯೋಗಿಸ್ಬೇಕು ಅಷ್ಟೇ. ಸಾಮಾನ್ಯವಾಗಿ ಗುರೂಜಿಯವರೇ, ಎಲ್ಲದಕ್ಕೂ ಕೂಡ ನಾವು ವಾಸ್ತುವನ್ನು ನೋಡ್ತೀವಿ. ಯಾವ್ಯಾವ ಪ್ರಕಾರದ ವಾಸ್ತುಗಳಿದೆ? ಯಾವ್ಯಾವುದಕ್ಕೆ ವಾಸ್ತುವನ್ನು ನೋಡ್ತಾರೆ? ವಾಸ್ತು ಎಲ್ಲದಕ್ಕೂ ಬರುತ್ತೆ. ಎಲ್ಲೆಲ್ಲಿ ವಾಸ ಇರ್ತೀವೋ ಎಲ್ಲೆಲ್ಲಿ ವಾಸ್ತು ಬರೀ ಮನುಷ್ಯರಿಗೆ ಮಾತ್ರ ಅಂತಲ್ಲ, ಪ್ರಾಣಿಗಳಿಗೂ ಬರುತ್ತೆ. ನೀವು ನೋಡಿರ್ಬೋದು, ಪಕ್ಷಿಗಳು ವಲಸೆ ಬರ್ತವೆ. ಕುಲವನ್ನು ಅದು ಬೆಳೆಸಬೇಕಾದ್ರೆ
ಯಾವುದು ಒಂದು ಭಾಗದ ಭೂಪ್ರದೇಶದಿಂದ ಇನ್ನೊಂದು ಭಾಗಕ್ಕೆ ಬರುತ್ತೆ. ಯಾಕೆಂದರೆ ಆಗಿನ ಪರಿಸ್ಥಿತಿ ವಂಶಾಭಿವೃದ್ಧಿಗೆ ಚೆನ್ನಾಗಿ ಅನುಕೂಲವಾಗಿರುತ್ತೆ. ಹಾಗಾಗಿ ಅಲ್ಲಿ ವಲಸೆ ಹೋಗಿ ಬೇರೆ ಭೂಭಾಗದಲ್ಲಿ ಅದನ್ನು ವಂಶವನ್ನು ವೃದ್ಧಿ ಮಾಡಿಕೊಂಡು ಮತ್ತೆ ಬರುವಂಥದ್ದನ್ನು ನಾವು ನೋಡಿದ್ದೀವಿ. ಅದೇ ಥರ ವಾಸ್ತು ಅಂತ ಹೇಳಿದ್ರೆ ಬಹಳ ಹತ್ತಿರವಾಗಿರುವಂಥ ಪ್ರಕೃತಿ ನಿಯಮ ಅಷ್ಟೇ. ಅದನ್ನು ಅರ್ಥ ಮಾಡ್ಕೋಬೇಕಷ್ಟೆ, ಬೇರೇನಿಲ್ಲ. ಸಾಮಾನ್ಯವಾಗಿ ಹೇಳ್ತೀವಿ ಇಲ್ಲೇ ರೂಮ್ ಬರಬೇಕು, ಇಲ್ಲಿ ಬಾಗಿಲು ಬರಬೇಕು, ಅದೆಲ್ಲ ಇದೆ, ಇಲ್ಲ ಅಂತಲ್ಲ, ಖಂಡಿತ ಇದೆ. ಆದರೆ ಮುಖ್ಯವಾಗಿ ಬರೋದು ಪಂಚಭೂತಗಳೇ. ಗುರುಜಿ ಯಾವ್ಯಾವುದಕ್ಕೆ ವಾಸ್ತುವನ್ನು ನೋಡ್ತಾರೆ ಅನ್ನೋದನ್ನು ಹೇಳಿದ್ರೆ, ವಾಸ್ತುಶಾಸ್ತ್ರದ ತತ್ವಗಳು ಏನು ಹಾಗಂದರೆ? ನಾನು ಹೇಳಿದಾಗೆ ವಾಸ್ತುಶಾಸ್ತ್ರಕ್ಕೆ 3 ಬಹಳ ಮುಖ್ಯವಾದಂಥ ತತ್ವಗಳು. ಒಂದು ಪಂಚಭೂತಗಳು, ತತ್ವ ಅಂತಲೇ ಹೇಳ್ತಾರೆ. ಅಗ್ನಿ, ಪೃಥ್ವಿ, ವಾಯು, ಜಲ, ಆಕಾಶ. ಅದು ಬಿಟ್ಟು 8 ಡೈರೆಕ್ಷನ್ಸ್. 8 ಡೈರೆಕ್ಷನ್ ಬಿಟ್ಟು 2 ಡೈರೆಕ್ಷನ್ ಇದೆ, ಮೇಲೆ ಮತ್ತು ಕೆಳಗಡೆ, ಭೂಭಾಗ ಮತ್ತು ನಭೋಮಂಡಲ. ಹೀಗೆ 10 ದಿಕ್ಕುಗಳನ್ನು ನೋಡಬೇಕಾಗತ್ತೆ. ಜೊತೆಗೆ ದಿಕ್ಪಾಲಕರನ್ನು ನೋಡಬೇಕು. ದಿಕ್ಪಾಲಕರು ಈಗ ಮೇಲೆ ಅನಂತ, ಕೆಳಗಡೆ ಬ್ರಹ್ಮ, ಹೀಗೆ ಉತ್ತರಕ್ಕೆ ಕುಬೇರ. ಸಾಮಾನ್ಯವಾಗಿ ಆಡುಭಾಷೆಯಲ್ಲಿ ಕುಬೇರ ಮೂಲೆ ಅಂತ ಹೇಳಿದ್ರೆ ನೈಋತ್ಯಗೆ, ಸೌತ್ ವೆಸ್ಟ್ ಅಂತ ಹೇಳ್ತಾರೆ. ಅದು ಆಡುಭಾಷೆಗೆ ಬಂದಿದೆ, ಯಾಕೆಂದರೆ ಅದು ಬಂದುಬಿಟ್ಟಿದೆ. ಯಾಕೆಂದರೆ ಅಲ್ಲಿ ಭೂತತ್ವ ಇರೋದ್ರಿಂದ ಸೌತ್ ವೆಸ್ಟು ಅರ್ತ್ ಎಲಿಮೆಂಟು. ಅಲ್ಲಿ ಭಾರ ಇಡಬೇಕು ಅಂತ ಹೇಳಿದಾಗ ಸಾಮಾನ್ಯವಾಗಿ ಏನು ಅರ್ಥ ಆಗುತ್ತೆ, ನಮ್ಮಲ್ಲಿರುವಂಥ ಎಲ್ಲ ವಸ್ತುಗಳನ್ನು, ಬೆಲೆ ಬಾಳುವ ವಸ್ತುಗಳನ್ನು ಅಲ್ಲಿ ತೊಗೊಂಡು ಇಡಬೇಕು ಅಂತ ಬರುತ್ತೆ. ಅದು ಸ್ಥಿರವಾಗಿರುತ್ತೆ ಅಂತ. ಹಾಗಾಗಿ ಅದು ಕುಬೇರ ಮೂಲೆ ಅಂತ ಬಂದಿದೆ. ಅದು ಕುಬೇರ ಮೂಲೆ ಅಲ್ಲ, ಕುಬೇರ ಇರೋದು ಉತ್ತರಕ್ಕೆ. ಉತ್ತರಾಭಿಮುಖವಾಗಿ ಯಾವುದೇ ಕೆಲಸ ಮಾಡಿದಾಗ ಅಲ್ಲಿ ಲಕ್ಷ್ಮೀ ಕೃಪೆ ಇರುತ್ತೆ. ಯಾವುದೋ ಒಂದು ಬೆಳಿಬೇಕಾದ್ರಾಗ ಉತ್ತರಾಭಿಮುಖವಾಗಿ ಮಾಡಬೇಕು. ಯಾಕಂದರೆ ಉತ್ತರಕ್ಕೆ ಬುಧ ಇರ್ತಾನೆ. ಹೀಗೆ ಅಷ್ಟದಿಕ್ಪಾಲಕರು ಮತ್ತು ನವಗ್ರಹಗಳು, ಅಷ್ಟದಿಕ್ಪಾಲಕರು, ನವಗ್ರಹಗಳು ಮತ್ತು ಪಂಚಭೂತಗಳು. ಇದು ನೀವು ಈ 3 ಆಧಾರದ ಮೇಲೆ ವಾಸ್ತುಶಾಸ್ತ್ರ ನಿಂತಿದೆ. ಅದನ್ನು ಸರಿಯಾಗಿ ಪರೀಕ್ಷೆ ಮಾಡಿ ನಿಮಗೆ, ಅಂದರೆ ಈಗ ಎಲ್ಲರಿಗೂ ಎಲ್ಲರೂ ಆಗಬೇಕು ಅಂತಲ್ಲ, ಕೆಲವರಿಗೆ ಕೆಲವು ಭೂಮಿ ಆಗಿಬರ್ಬೋದು. ಅದಕ್ಕೆ ನಿರ್ದಿಷ್ಟವಾದಂಥ ನಿಯಮಗಳು ಕೂಡ ಇದೆ. ಈ ಇದು ವರ್ಣದ ಮೇಲೆ, ನೀವು ಅಂದರೆ ವರ್ಣ ಅಂತ ಹೇಳಿದಾಗ ನೀವೇನು ಮಾಡ್ತೀರಾ ಅದ್ರ ಮೇಲೆ. ಈಗ ವ್ಯಾಪಾರಕ್ಕೆ ಯಾವ ಥರ ಭೂಮಿ ಇರಬೇಕು, ಪೂಜೆಗೆ ಯಾವ ಥರ ಭೂಮಿ ಇರಬೇಕು, ಮತ್ತು ಬೇರೆ ಕೆಲಸಗಳಿಗೆ ಯಾವ ಥರ ಭೂಮಿ ಇರಬೇಕು, ಇದನ್ನೆಲ್ಲ ನಿರ್ದಿಷ್ಟವಾಗಿ ಕೊಟ್ಟಿದ್ದಾರೆ ಶಾಸ್ತ್ರದಲ್ಲಿ. ಆದರೆ ಈಗಿನ ಕಾಲಕ್ಕೆ ಸಾಮಾನ್ಯವಾಗಿ ನಾವು ಇರುವಂಥ ಮನೆಯೇ ವಾಸ್ತು ಅಂತ ಹೇಳ್ತೀವಿ, ನೋಡ್ತಾರೆ ಸಾಕು. ಬಟ್ ಇದು ಎಲ್ಲ ಕಡೆ ಕೆಲಸ ಮಾಡುತ್ತೆ. ಆಸ್ಪತ್ರೆ ಇರ್ಬೋದು, ವ್ಯಾಪಾರ ಸಂಕೀರ್ಣ ಇರ್ಬೋದು, ಅಥವಾ ಮಾರುಕಟ್ಟೆ ಇರ್ಬೋದು, ಎಲ್ಲಿ ಬೇಕಾದರೂ ಸ್ಕೂಲ್ ಇರ್ಬೋದು, ಎಲ್ಲ ಕಡೆ ವಾಸ್ತು ಪ್ರಕಾರ ಮಾಡಿದಾಗ ಅದು ಪ್ರಯೋಜನ ಇದ್ದೇ ಇದೆ. ಹಿಂದೂ ಸಂಪ್ರದಾಯದಲ್ಲಿ ಸಾಮಾನ್ಯವಾಗಿ ಎಲ್ಲದಕ್ಕೂ ಕೂಡ ವಾಸ್ತುವನ್ನು ನೋಡ್ತಾರೆ. ಸೊ ಜನರಿಗೇನಾದರೂ ಇದ್ರ ಬಗ್ಗೆ ತಪ್ಪು ಕಲ್ಪನೆಗಳೇನಾದರೂ ಇದೆಯಾ ಅಂತ ಗುರೂಜಿ? ನೀವು ಹೇಳಿದ್ರಿ ಹಿಂದೂ ಸಂಪ್ರದಾಯ ಅಂತ, ಅದು ನಿಜ. ಆದರೆ ವಾಸ್ತು ಬರೀ ಸನಾತನ ಧರ್ಮಕ್ಕೆ ಅಥವಾ ಭಾರತ ಭೂಖಂಡಕ್ಕೆ ಮಾತ್ರ ನಿರ್ದಿಷ್ಟವಾಗೋದಲ್ಲ. ಎಲ್ಲ ಕಡೆ ವಾಸ್ತು ಇದ್ದೇ ಇದೆ. ಎಲ್ಲ ಕಡೆ ವಾಸ್ತು ಇದ್ದೇ ಇದೆ. ನೀವು ನೋಡ್ಬೋದು, ಈ ದೊಡ್ಡ ದೊಡ್ಡ ಕಟ್ಟಡಗಳಲ್ಲಿ ಮಧ್ಯಭಾಗದಲ್ಲಿ ಬ್ರಹ್ಮಸ್ಥಾನ ಅಂತ ಏನು ಹೇಳ್ತೀವಿ, ಮೇಲ್ಗಡೆ ಒಂದು ಡೂಬ್ ಥರ ಕಟ್ಟಿರ್ತಾರೆ. ಅದು ಬೆಳೆಸೋದಕ್ಕೆ, ಅದು ಬ್ರಹ್ಮವನ್ನು ಬೆಳೆಸೋದಕ್ಕೆ. ಹೀಗೆ ನನಗನ್ಸೋಲ್ಲ ಬರೀ ಹಿಂದೂಗಳು ಮಾತ್ರ ವಾಸ್ತು ನೋಡ್ತಾರೆ ಅಂತ. ಆದರೆ ಅದರ ಉಪಯೋಗ ತಿಳ್ಕೊಂಡು ಮಾಡ್ತಾರೆ ಹೊರತು, ಆದರೆ ಶಾಸ್ತ್ರೀಯವಾಗಿ ಹೀಗೆ ಇರಬೇಕು, ಇದು ನೈಋತಿ, ಈಶಾನ್ಯ, ದೇವ್ರ ಮನೆ ಆ ಥರ ಅಂತಲ್ಲ. ಆದರೆ ಇದರ ಪ್ರಯೋಜನ ಎಲ್ಲರೂ ಪಡ್ಕೋಬೋದು, ಎಲ್ಲ ಪಡ್ಕೊಳ್ತಾರೋ ಇದ್ದಾರೆ. ಅಂದರೆ ಒಂದು ಶಾಸ್ತ್ರೀಯ ಆಧಾರವಾಗಿ ಹೋಗೋದು, ಇನ್ನೊಂದು ತಿಳ್ಕೊಂಡು ಅದನ್ನು ಉಪಯೋಗ ಪಡ್ಕೊಳ್ತಿರೋದು. ಈ ಉಪಯೋಗ ಪಡ್ಕೊಳ್ತಿರೋದ್ರಲ್ಲಿ ಸಾಕಷ್ಟು ನಾನು ನೋಡಿದ್ದೀನಿ. ಎಷ್ಟೋ ಕಟ್ಟಡಗಳು ಹೊಸದಾಗಿ ಕಟ್ಟಿರೋದಲ್ಲಿ, ಅಂದರೆ ಹೊರದೇಶದಲ್ಲಿ ಕಟ್ಟಿರೋದು ಕೂಡ ನೋಡಿದ್ದೀನಿ. ಬರೀ ಹಿಂದೂ ಸಮಾಜಕ್ಕೆ ಅಥವಾ ಒಂದು ಪಂಗಡಕ್ಕೆ ಸೇರಿದಂಥ ವಾಸ್ತು ಅಲ್ವೇ ಅಲ್ಲ. ಇದು ಯಾರು ಬೇಕಾದರೂ ಉಪಯೋಗಿಸ್ಬೋದು, ಎಲ್ಲ ಉಪಯೋಗಿಸ್ತಾನೆ ಇದ್ದಾರೆ. ಗುರುಜಿ, ಸಾಮಾನ್ಯವಾಗಿ ಈ ವಾಸ್ತು ನೋಡಬೇಕು ಅಂತ ಅನ್ಕೊಂತಾರೆ, ವಾಸ್ತು ಸರಿ ಇಲ್ಲ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಮನೆ ಬಾಗಿಲನ್ನು ಕಿತ್ತು ಆ ಕಡೆ ಹಾಕಿ ಈ ಕಡೆ ಹಾಕಿ ಈ ಥರ ಎಲ್ಲ ಹೇಳ್ತಾ ಇರ್ತಾರೆ. ಸೊ ಇದರಿಂದ ಇನ್ನು ಸರಿ ಹೋಗುತ್ತಾ ಏನು ಅಂತ? ಇದು ಸ್ವಲ್ಪ ಕಷ್ಟದ ವಿಚಾರ ನೀವು ಕೇಳಿದ್ದು.
ಮೊದಲನೇ ವಿಷಯ ಸರಿ ಇದೆಯಾ, ಎಷ್ಟು ಸರಿ ಇದೆ ಅದನ್ನು ನಾವು ಮಾಪನ ಮಾಡಬೇಕಾಗತ್ತೆ. ಮಾಪನ ಮಾಡಿ ಗೊತ್ತಿರೋದ್ರಿಂದ ವಾಸ್ತು ತಜ್ಞರಿಂದ ಶಾಸ್ತ್ರ ಅಧ್ಯಯನ ಮಾಡಿರೋದ್ರಿಂದ. ಅಂದರೆ ಎಷ್ಟೋ ಜನ ಇದ್ದಾರೆ ಈಗ ನನಗೆ ಗೊತ್ತು ಮಾಡ್ತಾಯಿದ್ದೀನಿ, ಅದು ಬೇರೆ ಪ್ರಶ್ನೆ. ಅಧ್ಯಯನ ಆಗಿದೆಯಾ? ಈಗ ಎಷ್ಟೋ ಯೂನಿವರ್ಸಿಟಿಗಳಲ್ಲಿ ವಾಸ್ತುಶಾಸ್ತ್ರವನ್ನು ಹೇಳ್ಕೊಡ್ತಾ ಇದ್ದಾರೆ. ಅಧ್ಯಯನ ಆಗಿರಬೇಕು, ಅದನ್ನು ಸರಿಯಾದ ರೀತಿಯಲ್ಲಿ ಕಲ್ತಿರಬೇಕು. ಆ ಥರ ಕಲ್ತಿರೋರಲ್ಲಿ ಹೆಚ್ಚು ವ್ಯತ್ಯಾಸ ಇರೋದಿಲ್ಲ. ಬಂದು ನೋಡಿದಾಗ ಅಂದರೆ ಆ ಮನೆಗೆ ಆ ಭೂಮಿ ಬಲ ಎಷ್ಟಿದೆ, ಬಾಗಿಲಲ್ಲಿ ಖಂಡಿತ ಒಂದು ಈಗ ಪೂರ್ವಕ್ಕೆ 9 ಭಾಗ ಮಾಡಿ ಆ 9 ಭಾಗಗಳಲ್ಲಿ ಬರೀ ಪೂರ್ವ ಅಂದರೆ ಪೂರ್ವಕ್ಕೆ ಬಾಗಿಲು ಅಂತ ಹೇಳಲಿಕ್ಕೆ ಬರಲ್ಲ. ಆ ಭಾಗದಲ್ಲಿ ಕೂಡ 9 ದೇವತೆಗಳಿರ್ತಾರೆ. ಸೂರ್ಯ, ಇಂದ್ರ, ಹೀಗೆ. ಉತ್ತರ ಅಂತ ಹೇಳಿದ್ರೆ ಬರೀ ಉತ್ತರಕ್ಕೆ ಮಾತ್ರ ಇರೋದಿಲ್ಲ, ಅದರಲ್ಲಿ 9 ಭಾಗ ಬರುತ್ತೆ. ಸೂಕ್ಷ್ಮವಾಗಿ ಅದು ಯಾವ ಥರ ಬೇಕೋ ಅದನ್ನು ಮಾಡ್ಕೋಬೋದು. ಅದಕ್ಕೆ ಪರ್ಯಾಯ ವ್ಯವಸ್ಥೆಗಳು ಇದೆ. ಅಂದರೆ ಈಗಿನ ಕಾಲಕ್ಕೆ ದೇವಸ್ಥಾನಕ್ಕೆ ಹೇಗೆ ಅಷ್ಟದಿಗ್ಬಂಧನ ಅಥವಾ ಕುಂಭಾಭಿಷೇಕ ಎಲ್ಲ ಮಾಡಿ ಅದಕ್ಕೆ ಹೇಗೆ ಶಕ್ತಿ ಇದು ವರ್ಧನೆ ಹೇಗೆ ಮಾಡ್ತೀವೋ, ಮನೆಯೂ ಕೂಡ ಮಾಡುವಂಥ, ಅಂದರೆ ಶಾಸ್ತ್ರೀಯವಾಗಿ ಯಂತ್ರಗಳಿಂದ ಮಾಡಬಹುದು. ಹೊಡಿಲೇಬೇಕು ಅಂತ ಏನೂ ಇಲ್ಲ. ಅಂದರೆ ಬಾಗಿಲನ್ನು ಹೊಡೆದು ಬೇರೆ ಕಡೆ ಇಡಬೇಕು ಅಥವಾ ಈಗ ಮನೆ ಅಂದರೆ ಸರಿ, ಈಗ ಫ್ಲ್ಯಾಟಲ್ಲಿದ್ದಾಗ ಆ ಅವಕಾಶ ಇರೋದಿಲ್ಲ. ಸೊ ಹಾಗಾಗಿ ಈ ಸ್ಟ್ರಕ್ಚರಲ್ ವಾಸ್ತು ಅಂದರೆ ಕಟ್ಟಡದ ವಾಸ್ತುಗಿಂತ ಮುಖ್ಯವಾಗಿ ಆ ಪ್ರಾಣಶಕ್ತಿ ಎಷ್ಟಿದೆ, ವಾಸ್ತುಪುರುಷನ ಬಲ ಎಷ್ಟಿದೆ ಅದನ್ನು ನೋಡಬೇಕಾಗತ್ತೆ. ವಾಸ್ತುಪುರುಷ ಸುಖವಾಗಿರಬೇಕು, ಅಂದರೆ ಬ್ರಹ್ಮಸ್ಥಾನ ಚೆನ್ನಾಗಿರ್ಬೇಕು. ಅದರಲ್ಲಿ ನೀವು ಕೇಳಿದ್ದಕ್ಕೆ ಹೇಳ್ತಾ ಇದ್ದೀನಿ. ಈ ಬಾಗಿಲು ಅಂತ ಬಂದಾಗ ಸುಮಾರು 4-5% ಬರಬಹುದು ಅಷ್ಟೇ. ಬರೀ ಬಾಗಿಲು ಚೇಂಜ್ ಮಾಡೋದ್ರಿಂದ ವಾಸ್ತುಪೂರ್ತಿ ಬದಲಾಗುತ್ತೆ ಅಂತಲೂ ಇಲ್ಲ. ಆಮೇಲೆ ಇನ್ನೊಂದೇನಿದೆ, ಈಗ 5 ತತ್ವಗಳಲ್ಲಿ, ನಾನು ಪಂಚತತ್ವಗಳನ್ನು ಏನು ಹೇಳಿದ್ದೀನಿ, 5 ತತ್ವಗಳಲ್ಲಿ 60% ಇದ್ದರೂ ಸರಿ. ಅಂದರೆ 3 ತತ್ವಗಳು ಚೆನ್ನಾಗಿದ್ದಾಗ ವಾಸ್ತು ಚೆನ್ನಾಗಿರುತ್ತೆ. ತುಂಬ ವಿಚಲಿತವಾಗದೆ ಈ ವಾಸ್ತು ಸರಿ ಇಲ್ಲ ಅದೆಲ್ಲ ಬೇಕಾಗಿಲ್ಲ. ಅಂದರೆ 60% ಇರಬೇಕು. 3 ತತ್ವಗಳು ಚೆನ್ನಾಗಿದ್ದಾಗ ಇನ್ನು 2 ತತ್ವಗಳು ಚೆನ್ನಾಗಿರುತ್ತೆ. ಅದನ್ನು ಅನುಕೂಲ ಮಾಡಿಕೊಡ್ಬೇಕಷ್ಟೇ. ವಾಸ್ತು ತಜ್ಞರು ಅದನ್ನು ಮಾಡಿಕೊಡ್ಬೇಕು. ಅದಕ್ಕೆ ವಿಧಾನಗಳಿದೆ, ನಮ್ಮ ಮುಂದೆ ಮಾತಾಡೋಣ, ತೊಂದರೆ ಇಲ್ಲ. ಓಕೆ ಗುರುಜಿ, ಸಾಮಾನ್ಯವಾಗಿ ವಾಸ್ತು ಅಂದರೆ ಏನು, ಅದರ ತತ್ವಗಳೇನು, ಯಾವ ಥರದ ವಾಸ್ತುಗಳಿರುತ್ತೆ, ಯಾವ್ಯಾವುದಕ್ಕೆ ನೋಡ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರ ಮಾತಾಡಿದ್ರಿ. ಧನ್ಯವಾದಗಳು ಗುರುಜಿ. ಧನ್ಯವಾದಗಳು, ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಇದೀಗ ಗುರೂಜಿಯವರು ಸಾಕಷ್ಟು ವಿಚಾರ ನಮ್ಮ ಜೊತೆ ಮಾತಾಡಿದ್ರು. ವಾಸ್ತು ಅಂದರೆ ಏನು, ಯಾವ್ಯಾವ ರೀತಿಯ ವಾಸ್ತುಗಳಿದೆ ಅನ್ನೋದ್ರ ಬಗ್ಗೆ ಹೇಳಿದ್ರು. ಇನ್ನು ಮುಂದಿನ ಒಂದು ಎಪಿಸೋಡ್ನಲ್ಲಿ ಈ ವಾಸ್ತುವನ್ನು ನೋಡೋದ್ರಿಂದ ಏನೆಲ್ಲ ಪ್ರಯೋಜನಗಳಿದೆ, ಯಾವ್ಯಾವ ರೀತಿ ವಾಸ್ತುಗಳೆಲ್ಲ ಇರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾರೆ. ವೀಕ್ಷಕರೇ, ಪ್ರಜಾನುಡಿ ಯೂಟ್ಯೂಬ್ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡ್ತಾಯಿರಿ.